ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 6th ಸೆಮಿಸ್ಟರ್ BCom ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಫಸ್ಟು ಸೆಕ್ಷನ್ ಎನಲ್ಲಿ ನೀವು 6 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಕ್ವಶನ್ ಏನಂತ ಅಂದರೆ ವಾಟ್ ಈಸ್ ಝೀರೋ ಗ್ರೌತ್ ಡಿವಿಡೆಂಡ್ ಮಾಡೆಲ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನಂತ ಅಂದರೆ ದ ಝೀರೋ ಗ್ರೌತ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಅಸ್ಯೂಮ್ಸ್ ಡಿವಿಡೆಂಡ್ಸ್ ವಿಲ್ ಕಂಟಿನ್ಯೂ ಅಟ್ ಎ ಫಿಕ್ಸ್ಡ್ ರೇಟ್ indefinitely into the future. It is useful for very mature companies in slow growth or no growth environments ಅಂತ. ಸೊ ಇಲ್ಲಿ ಝೀರೋ ಗ್ರೌತ್ ಅಂತಂದರೆ ಅಲ್ಲಿ ಏನು ಡಿವಿಡೆಂಟ್ ಇರುತ್ತಲ್ವ ಅದು ಫಿಕ್ಸ್ಡ್ ಡಿವಿಡೆಂಟ್ ಏನಿರುತ್ತೆ ಅದೇ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ಥರದ ಗ್ರೌತ್ ಇರಲ್ಲ, ಅದನ್ನು ನಾವು ಝೀರೋ ಗ್ರೌತ್ ಅಥವಾ ನೋ ಗ್ರೌತ್ ಎನ್ವಿರಾನ್ಮೆಂಟ್ಸ್ ಅಂತ ಕರಿತೀವಿ. And next one is mention 2 approaches of relevance theory of capital structure. ಸೊ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಯಾವ್ಯಾವುದು ಮೆಥಡ್ಸ್ ಬರುತ್ತೆ ಅಂತ ಅಂದರೆ ಆ ಅಪ್ರೋಚಸ್ಸು ಒಂದು ನೆಟ್ ಇನ್ಕಮ್ ಅಪ್ರೋಚ್ ಆ್ಯಂಡ್ ಟ್ರೆಡಿಷ್ನಲ್ ಅಪ್ರೋಚ್ ಆ್ಯಂಡ್ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಪ್ರೋಚ್ ಬರುತ್ತೆ ಆ್ಯಂಡ್ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಪ್ರೋಚ್ ಆ್ಯಂಡ್ MM ಅಪ್ರೋಚ್ ಅಂತ ಅಂದರೆ ಮೋದಿಗ್ಲಿಯಾನಿ ಆ್ಯಂಡ್ ಮಿಲ್ಲರ್ ಅಪ್ರೋಚು. ಟೋಟಲ್ 4 ಬರುತ್ತೆ, ಅದರಲ್ಲಿ ಯಾವುದಾದ್ರು 2 ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂತ ಕೇಳಿದ್ದಾರೆ ಅಂದರೆ ವಾಟ್ ಡು ಯು ಮೀನ್ ಬೈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ರೆಫರ್ಸ್ ಟು ದ ಡಿಸಿಷನ್ ದಟ್ ಇನ್ವಾಲ್ವ್ ದ ಇನ್ವೆಸ್ಟ್ಮೆಂಟ್ ಆಫ್ ವೇರಿಯಸ್ ಸೋರ್ಸಸ್ ಆಫ್ ದ ಫರ್ಮ್ to gain the highest possible returns on investment for their investor. An investment decision is categorized as a long-term and short-term investment decisions. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಅನ್ನೋಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದೇರ್ ಆರ್ ಎನ್ ನಂಬರ್ ಆಫ್ ಸೋರ್ಸಸ್ ಇರುತ್ತೆ, ವೇರಿಯಸ್ ಸೋರ್ಸಸ್ಸು. ಅದರಲ್ಲಿ ಯಾವುದು ಬೆಸ್ಟ್ ಫಾರ್ ಗೈನಿಂಗ್ ದ ಹೈಯೆಸ್ಟ್ ಪಾಸಿಬಲ್ ರಿಟರ್ನ್ ಅಂತ ನಾವು ಡಿಸೈಡ್ ಮಾಡೋದನ್ನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ಅದರಲ್ಲಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ಮೀಡಿಯಮ್ ಟರ್ಮ್ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನು ಕ್ವಶನ್ ಅಂತ ಅಂದರೆ ಡಿ ಸ್ಟೇಟ್ ಎನಿ 2 ಡಿಸ್ಅಡ್ವಾಂಟೇಜಸ್ ಆಫ್ RADR ಮೆಥಡ್. RADR ಮೆಥಡ್ ಅಂತ ಅಂದರೆ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಮೆಥಡ್ ಅಂತ. ಸೊ ಇದು ನಿಮಗೆ ಗೊತ್ತಿರುತ್ತೆ ಫಸ್ಟ್ ಚಾಪ್ಟ್ರಲ್ಲಿ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಮೆಥಡ್, ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ. ಸೊ ಹಂಗಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೇನು ಡಿಸ್ಅಡ್ವಾಂಟೇಜಸ್ ಅಂದರೆ ಡಿಫಿಕಲ್ಟಿ ಇನ್ ಫೈಂಡಿಂಗ್ ದ ರಿಸ್ಕ್ ಪ್ರೀಮಿಯಮ್ ಆ್ಯಂಡ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ 1 ಪಾಯಿಂಟ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಇನ್ ಕ್ವಾಂಟಿಫೈಯಿಂಗ್ ರಿಸ್ಕ್ ಫ್ಯಾಕ್ಟರ್ಸ್, potential subjectivity in risk assessment and complexity in determining the appropriate adjustment for uncertain future cash flows ಅಂತ. ಸೊ ಇದರಲ್ಲಿ ಯಾವುದಾದ್ರು 2 ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವ ಡಿಫಿಕಲ್ಟಿ ಇನ್ ಫೈಂಡಿಂಗ್ ರಿಸ್ಕ್ ಪ್ರೀಮಿಯಮ್ ಆ್ಯಂಡ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್, complexity in quantifying risk factors, potential subjectivity in risk assessment and complexity in determining the appropriate adjustment for uncertain future cash flow. And next question, ಸೊ ಇಲ್ಲಿ ಬ್ರಿಂಗ್ ಔಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಗ್ರೌತ್ ಆ್ಯಂಡ್ ನಾರ್ಮಲ್ ಗ್ರೌತ್ ಫರ್ಮ್ಸ್ ಅಕಾರ್ಡಿಂಗ್ ಟು ವಾಲ್ಟರ್ಸ್ ಮಾಡೆಲ್ ಅಂತ ಕೇಳಿದ್ದಾರೆ. ಸೊ ಬ್ರಿಂಗ್ ಔಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಗ್ರೌತ್ ಮತ್ತು ನಾರ್ಮಲ್ ಗ್ರೌತ್ಗಿರೋ ಡಿಫ್ರೆನ್ಸನ್ನು ಅಕಾರ್ಡಿಂಗ್ ಟು ವಾಲ್ಟರ್ಸ್ ಮಾಡೆಲ್ ಪ್ರಕಾರ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತ ಅಂದರೆ ಸೊ ಗ್ರೌತ್ ಫರ್ಮ್ ಅಂತ ಅಂದರೆ ಆರ್ ಅಂತ ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಆರ್ ಈಸ್ ಗ್ರೇಟರ್ ದನ್ ಕೆ ಅಂತ ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗಿಂತ ಕಾಸ್ಟ್ ಆಫ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಅದು ಗ್ರೌತ್. ಸೊ ಇಲ್ಲಿ ಗ್ರೌತ್ ಆಗಿರುತ್ತೆ. ದ ಫರ್ಮ್ ಈಸ್ ಏಬಲ್ ಟು ಅರ್ನ್ ಮೋರ್ ದ್ಯಾನ್ ವಾಟ್ ದ ಶೇರ್ ಹೋಲ್ಡರ್ಸ್ could by reinvesting if the earnings are paid them. So ಇದು and the growth firm optimum payout be 0 ಆ್ಯಂಡ್ ನಾರ್ಮಲ್ ಗ್ರೌತ್ ಏನಿರುತ್ತೆ ಅಂದರೆ ಆರ್ ಈಸ್ ಈಕ್ವಲ್ ಟು ಕೆ ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಕ್ವಿಟಿ. ಸೊ ದ ಡಿವಿಡೆಂಡ್ ವಿಲ್ ನಾಟ್ ಅಫೆಕ್ಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್, ದೇರ್ ಈಸ್ ನೋ ಆಪ್ಟಿಮಮ್ ಡಿವಿಡೆಂಡ್ ಪೇ ಔಟ್ ಅಂತ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಒಂದು ಗ್ರೌತ್ ರೇಟ್ ಅಂತ ಅಂದರೆ ಆರ್ ಈಸ್ ಗ್ರೇಟರ್ ದೆನ್ ಕೆ ಆ್ಯಂಡ್ ನಾರ್ಮಲ್ ಗ್ರೌತ್ ಅಂತ ಅಂದರೆ ಆರ್ ಈಸ್ ಈಕ್ವಲ್ ಟು ಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ರೈಟ್ ದ ಮೀನಿಂಗ್ ಆಫ್ ಇಂಟೀರಿಯಮ್ ಡಿವಿಡೆಂಡ್ ಅಂತ ಕೇಳಿದ್ದಾರೆ. ಸೊ ಇಂಟೀರಿಯಮ್ ಡಿವಿಡೆಂಡ್ ಅಂತ ಅಂದರೆ ಆನ್ ಇಂಟೀರಿಯಮ್ ಡಿವಿಡೆಂಡ್ ಈಸ್ ಪೇಮೆಂಟ್ ಮೇಡ್ ಬೈ ಎ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಬಿಫೋರ್ ದ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಲೈಸ್ಡ್. ಸೊ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಫೈನಲೈಸ್ ಮಾಡೋಕ್ಕಿಂತ ಮುಂಚೆನೇ ನಾವು ಶೇರ್ ಹೋಲ್ಡರ್ಸ್ಗೆ ಏನು ಡಿವಿಡೆಂಡ್ನ ಪೇ ಮಾಡ್ತೀವಿ ಅದನ್ನು ಆನ್ ಇಂಟೀರಿಯಮ್ ಡಿವಿಡೆಂಡ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಸ್ಟೇಟ್ ದ ಟೈಪ್ಸ್ ಆಫ್ ಡೈವರ್ಸಿಫಿಕೇಶನ್ಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಹಾರಿಜಾಂಟಲ್ ಡೈವರ್ಸಿಫಿಕೇಶನ್,
concentric diversification, conglomerate diversification and vertical diversification. 4 types ಇದೆ. And next one is give the meaning of integrated report in the corporate governance. What is integrated report ಅಂತ meaning ಕೇಳಿದ್ದಾರೆ. So here integrated report is the report which communicates how an organization's strategy, governance, performance and decision lead to creation of value of the business. The purpose of the integrated report is to create preserve and maintain value of the business for long period of time. So integrated report ಅಲ್ಲಿ so it is communicates how an organization strategy ಮತ್ತೆ governance performance and decisions ಎಲ್ಲಾನು ಕೂಡ ನಾವು ಇಲ್ಲಿ ರಿಪೋರ್ಟ್ ಮಾಡ್ತೀವಿ. So the main purpose is the integrated report is created, preserve and maintain value of the business for long period of time. So ಇದಿಷ್ಟನ್ನು ಕೂಡ ಏನಂತ ಅಂದ್ರೆ ಸೆಕ್ಷನ್ ಎ ಕ್ವಶನ್ಸ್. ಇದರಲ್ಲಿ ಟೋಟಲ್ ನೀವು 6 ಕ್ವಶನ್ ನ ಚೂಸ್ ಮಾಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಸೆಕ್ಷನ್ಸ್ ಬಿ ನ ನೋಡೋಣ. ಸೊ ಸೆಕ್ಷನ್ ಬಿ ನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಟೋಟಲ್ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಫಾರ್ ಈಚ್ ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. ಸೊ AFM ಬಂದು ಸೆಮಿ ಪ್ರಾಕ್ಟಿಕಲ್ಸ್ ಏನಂತಂದರೆ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎರಡೂ ಕೇಳಿದ್ದಾರೆ. 3 ಇದರಲ್ಲೂ ಕೂಡ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ, ಸೆಕ್ಷನ್ ಸಿ ನಲ್ಲಿ. ಸೊ ಸೆಕೆಂಡ್ ಒನ್ ಏನು ಕೇಳಿದ್ದಾರೆ ಅಂತಂದರೆ ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪ್ಲೈನ್ ದ ಫಾರ್ಮ್ಸ್ ಆಫ್ ಡಿವಿಡೆಂಡ್ ಅಂತ ಕೇಳಿದ್ದಾರೆ. ಫಾರ್ಮ್ಸ್ ಆರ್ ಟೈಪ್ಸ್ ಆಫ್ ಡಿವಿಡೆಂಡ್ ಅಂತ. ಸೊ ಅದಕ್ಕೆ ಆನ್ಸರ್ ಬಂದು ಕ್ಯಾಶ್ ಡಿವಿಡೆಂಡ್. ಕ್ಯಾಶ್ ಡಿವಿಡೆಂಡ್ ಬಂದು ದಿಸ್ ಈಸ್ ದ ಕಾಮನ್ ಟೈಪ್ ಆಫ್ ಡಿವಿಡೆಂಡ್ ದಟ್ ಕಂಪನೀಸ್ ಡಿಸ್ಟ್ರಿಬ್ಯೂಟ್ to their shareholders in the form of cash payments. And second one is stock dividend. Stock dividend are type of dividend payment in which company distribute additional shares of its own stock to existing shareholders instead of cash. So ಇಲ್ಲಿ ಏನಂತಂದ್ರೆ ಕ್ಯಾಶ್ ಬದಲಾಗಿ ಅಡಿಷನಲ್ ಶೇರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ರಾಪರ್ಟಿ ಡಿವಿಡೆಂಡ್ಸ್ ಅಂತಂದರೆ ಪ್ರಾಪರ್ಟಿ ಡಿವಿಡೆಂಡ್ಸ್ ಆರ್ ಎ ಟೈಪ್ ಆಫ್ ಡಿವಿಡೆಂಡ್ ಪೇಮೆಂಟ್ ಇನ್ ವಿಚ್ ಎ ಕಂಪನಿ ಡಿಸ್ಟ್ರಿಬ್ಯೂಟ್ಸ್ ಅಸೆಟ್ಸ್ ಆರ್ ಪ್ರಾಪರ್ಟಿ ಟು ಇಟ್ಸ್ ಶೇರ್ ಹೋಲ್ಡರ್ ಇನ್ಸ್ಟೆಡ್ ಆಫ್ ಕ್ಯಾಶ್ ಆರ್ ಅಡಿಷನಲ್ ಶೇರ್ಸ್. ಸೊ ಇಲ್ಲಿ ಏನಂತ ಅಂದರೆ ಡಿವಿಡೆಂಡ್ ಮೂಲಕ ಅಸೆಟ್ಸ್ ಅಥವಾ ಪ್ರಾಪರ್ಟಿನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ದ ಕ್ಯಾಶ್ ಆರ್ ಅಡಿಷನಲ್ ಶೇರ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಕ್ರೀಪ್ ಡಿವಿಡೆಂಡ್ಸ್ ಬಂದು ಆರ್ ಕ್ವೈಟ್ ಸಿಮಿಲರ್ ಟು ಸ್ಟಾಕ್ ಡಿವಿಡೆಂಡ್ಸ್. ಇನ್ ದಿಸ್ ಇನ್ಸ್ಟೆಡ್ ಆಫ್ ಅಡಿಷನಲ್ ಶೇರ್ಸ್ ಆರ್ ಶೇರ್ ಹೋಲ್ಡರ್ಸ್ ವಿಲ್ ಬಿ ಗೆಟಿಂಗ್ ಸ್ಕ್ರೀಪ್ಸ್ ಆರ್ ವೋಚರ್ಸ್ ದಟ್ ಕ್ಯಾನ್ ಬಿ ರಿಡಿಮ್ಡ್ ವಿತ್ ಶೇರ್ಸ್ ಆನ್ ದ ಮಾರ್ಕೆಟ್. ಸೊ ಇಲ್ಲಿ ಏನಂತಂದರೆ ಸ್ಕ್ರೀಪ್ಸ್ ಆರ್ ವೋಚರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲಿಕ್ವಿಡೇಟಿಂಗ್ ಡಿವಿಡೆಂಟ್ ಅಂತಂದರೆ ಲಿಕ್ವಿಡೇಟಿಂಗ್ ಡಿವಿಡೆಂಟ್ ಆರ್ ಗಿವನ್ ಬೈ ಎ ಕಂಪನಿ ವೆನ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಲಿಕ್ವಿಡೇಟಿಂಗ್ ಇನ್ ಅಸೆಟ್ಸ್ ಆರ್ ವೈಂಡಿಂಗ್ ಅಪ್ ಇಟ್ಸ್ ಆಪರೇಷನಲ್ ಆ್ಯಂಡ್ ದೇರ್ ಫೋರ್ ಕೆನಾಟ್ ಪೇ ಇನ್ ದ ಫಾರ್ಮ್ ಆಫ್ ದ ಅದರ್ ಡಿವಿಡೆಂಡ್ಸ್. ಲಿಕ್ವಿಡೇಟಿಂಗ್ ಅಂತಂದರೆ ಕಂಪನಿ ವೈಂಡ್ ಅಪ್ ಮಾಡಬೇಕಾದ್ರೆ ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಅದರಲ್ಲಿ ಉಳಿದಿರೋ ಅಸೆಟ್ಸ್ ಅಥವಾ ಬೇರೆ ಏನೋ ಕ್ಯಾಶ್ ಆ ಫಾರ್ಮಲ್ಲಿ ಕೂಡ ಲಿಕ್ವಿಡೇಟ್ ಡಿವಿಡೆಂಡ್ನ ಪೇ ಮಾಡ್ತಾರೆ. ಸೊ ಇದಿಷ್ಟು ಟೋಟಲ್ 5 ಡಿವಿಡೆಂಡ್ಸ್ ಇದೆ: ಕ್ಯಾಶು, ಸ್ಟಾಕ್, ಪ್ರಾಪರ್ಟಿ, ಸ್ಕ್ರೀಪ್ ಆ್ಯಂಡ್ ಲಿಕ್ವಿಡೇಟಿಂಗ್ ಡಿವಿಡೆಂಡ್. ಸೊ 5 ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ, ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 4 ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಇನ್ ಕಾರ್ಪೊರೇಟ್ ಫೈನಾನ್ಸ್ ಇನ್ ಬ್ರೀಫ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಥಿಕ್ಸ್ನ ಕೇಳಿದ್ದಾರೆ. ಸ್ಟೇಟ್ ಎನಿ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಇನ್ ಕಾರ್ಪೊರೇಟ್ ಫೈನಾನ್ಸ್. ಅದರಲ್ಲಿ ಯಾವ್ಯಾವ್ದು ಅಂತ ಅಂದರೆ ಫಸ್ಟು ರಿಸ್ಕ್ ಮ್ಯಾನೇಜ್ಮೆಂಟು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಫೇರ್ನೆಸ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಾಂಪ್ಲೈಯನ್ಸಸ್. ಅದ್ರ ಜೊತೆಗೆ ಏನೇನಿರುತ್ತೆ ಅಂದರೆ ರೆಸ್ಪೆಕ್ಟ್ ಇದೆ, ಟ್ರಸ್ಟಿ ವರ್ತಿನೆಸ್ ಇದೆ, ದೆನ್ ಇಂಟಿಗ್ರಿಟಿ, ಲಾಯಲ್ಟಿ, ಕ್ರಿಯೇಷನ್ ಆಫ್ ಎಥಿಕಲ್ ಪ್ರಾಕ್ಟೀಸಸ್. ಸೊ ಇದರಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ ಇದೆ ಅಂತಂದರೆ ಬುಕ್ಸಲ್ಲಿ 15 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 4 ಅಂತ ಕೇಳಿರೋದ್ರಿಂದ ಈಸಿ ಆಗಿರೋದು ಯಾವ್ಯಾವುದು ಅಂತ ಅಂದರೆ ಆನೆಸ್ಟಿ, ಲಾಯಲ್ಟಿ, ಕ್ರಿಯೇಷನ್ ಆಫ್ ಎಥಿಕಲ್ ಪ್ರಾಕ್ಟೀಸಸ್, ಫೇರ್ನೆಸ್, ರೆಸ್ಪೆಕ್ಟ್ ಆ್ಯಂಡ್ ಟ್ರಸ್ಟಿ ವರ್ತಿನೆಸ್, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಆರ್ ಟ್ರಾನ್ಸ್ಪರೆನ್ಸಿ, ಸೋಷಿಯಲ್ ಕಾನ್ಷಿಯಸ್ನೆಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಾನ್ಷಿಯಸ್ನೆಸ್. ಸೊ ಇದರಲ್ಲಿ ಯಾವುದಾದ್ರು ಒಂದು 4 ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಂತ ಅಂದರೆ ಇದಿಷ್ಟು ಕೂಡ ಇವೆರಡೂ ಥಿಯರಿ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ವಶನ್ ಯಾವುದಿದೆ ಅಂತ ನೋಡೋಣ. 4th ಕ್ವಶನ್ ಏನಂತಂದರೆ ಸ್ಮಿತಾ ಲಿಮಿಟೆಡ್ ವಾಂಟ್ಸ್ ಟು ಇಶ್ಯೂಸ್ 10,000 equity shares of ₹1,100 each at par. The flotation cost is expected to be 5%. The company has paid dividend out of 20 per share in the last year and is expected to grow by 8%. Compute the cost of capital
ಕಾಂಪ್ಯೂಟ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಫಸ್ಟು ಇನ್ ಕೇಸ್ ಆಫ್ ನ್ಯೂ ಈಕ್ವಿಟಿ ಶೇರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಸ್ಯೂಮಿಂಗ್ ಮಾರ್ಕೆಟ್ ಪ್ರೈಸ್ ಫಾರ್ ದ ಶೇರ್ ಈಸ್ ₹2250 ಪರ್ ಶೇರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಮಿತಾ ಲಿಮಿಟೆಡ್ ಅವರು ಟೋಟಲ್ 10,000 ಈಕ್ವಿಟಿ ಶೇರ್ಸ್ನ 1 ಶೇರು 1100 ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫ್ಲೋಟೇಷನ್ ಕಾಸ್ಟ್ ಅಂತಂದ್ರೆ ಏನಂದರೆ ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಚಾರ್ಜಸ್ ಆಗಿರುತ್ತೆ, ಅದನ್ನು ನಾವು ಫ್ಲೋಟೇಷನ್ ಕಾಸ್ಟ್ ಅಂತೀವಿ. ಸೊ ಅದನ್ನು ಏನಂತ ಅಂದರೆ ಇದರಲ್ಲಿ ಲೆಸ್ ಮಾಡ್ತೀವಿ. ಫ್ಲೋಟೇಷನ್ ಕಾಸ್ಟ್ ಅಂತಂದರೆ ಆ್ಯಕ್ಚುಯಲ್ ಶೇರ್ ಪ್ರೈಸಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಫ್ಲೋಟೇಷನ್ ಕಾಸ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 5% ಅಂತ ಹೇಳಿದ್ದಾರೆ. ದ ಕಂಪನಿ ಆಸ್ ಪೇಯ್ಡ್ ಡಿವಿಡೆಂಟ್ ಎಷ್ಟು ಅಂತ ಅಂದರೆ ಪರ್ ಶೇರ್ಗೆ 20 ಪರ್ ಶೇರ್ ಅಂತ ಹೇಳಿದ್ದಾರೆ ಇನ್ ದ ಲಾಸ್ಟ್ ಇಯರ್. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ 8%ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಪ್ಯೂಟ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಸೊ ಇನ್ ಕೇಸ್ ಆಫ್ ನ್ಯೂ ಈಕ್ವಿಟಿ ಶೇರ್ಸ್ ಆ್ಯಂಡ್ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಸ್ಯೂಮಿಂಗ್ ಮಾರ್ಕೆಟ್ ಶೇರ್ ಪ್ರೈಸ್ ಆಫ್ ದ ಶೇರ್ ಈಸ್ 2250 ಪರ್ ಶೇರ್ ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಅಂತ ನೋಡೋಣ. ಆಲ್ರೆಡಿ ನಾನು ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ರಿಡೀಮಬಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ರಿಡೀಮಬಲ್ ಡೆಟ್ ಇರ್ರಿಡೀಮಬಲ್ ಡೆಟ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಎಲ್ಲನೂ ಕಂಪ್ಲೀಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಆನ್ಸರ್ಸ್ ಸಿಗುತ್ತೆ. ಸೊ ನಾವು ಈಗ ಈ ಆನ್ಸರ್ಸ್ಗೆ ನೋಡೋಣ. ಸೊ ಇಲ್ಲಿ ಏನಂತ ಅಂದರೆ ಫಸ್ಟ್ ಇನ್ ಕೇಸ್ ಆಫ್ ನ್ಯೂ ಈಕ್ವಿಟಿ ಶೇರ್ಸ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಫಾರ್ಮುಲಾ ಏನಂತ ಅಂದರೆ D/NP × 100 + G. ಸೊ ಇಲ್ಲಿ ಡಿ ಅಂತ ಅಂದರೆ ಡಿವಿಡೆಂಡ್, NP ಅಂತ ಅಂದರೆ ನೆಟ್ ಪ್ರೆಸಿಡ್ 100 ಆ್ಯಂಡ್ G ಬಂದು ಗ್ರೌತ್ ರೇಟ್. ಸೊ ಇಲ್ಲಿ ಫಸ್ಟು ನಾವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ನಾವು ಡಿವಿಡೆಂಟ್ನ ಟೋಟಲ್ ಡಿವಿಡೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ನೆಟ್ ಪ್ರೆಸಿಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಡಿವಿಡೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಸೊ ಇಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದೆ ಅಂತಂದರೆ 10,000 ಶೇರ್ಸ್ ಇದೆ. 10,000 ಶೇರ್ಸ್ ಎಷ್ಟು ಡಿವಿಡೆಂಟ್ ಅಂತ ಅಂದರೆ 20. ಸೊ ಇಲ್ಲಿ 10,000 ಶೇರ್ಸ್ಗೆ ₹20 ಡಿವಿಡೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 2 lakh ಆಗುತ್ತೆ. ಸೊ 2 lakh ಪ್ಲಸ್ ಗ್ರೋಯಿಂಗ್ ರೇಟ್ ಎಷ್ಟು ಅಂತಂದರೆ 8%. 2 lakh ಮೇಲೆ 8% ಮಾಡಿದ್ರೆ 16 ಆಗುತ್ತೆ. ಸೊ ಯಾವ ರೀತಿ ಅಂತಂದರೆ 10,000 ಶೇರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ₹20 ಡಿವಿಡೆಂಡ್. ಸೊ ಅವಾಗ ಎಷ್ಟಾಗುತ್ತೆ ಅಂದರೆ 2 lakh ಆಗುತ್ತೆ. ಸೊ ಈ 2 lakh ಮೇಲೆ 8% ಗ್ರೋಯಿಂಗ್ ರೇಟ್ ಅಂತ ಅಂದರೆ ಎಷ್ಟಾಗುತ್ತೆ ಅಂದರೆ ಟೋಟಲ್ 16,000 ಆಗುತ್ತೆ. 2 lakh + 16 ಬಂದು 2,16,000 ಆಗುತ್ತೆ. ಸೊ ಇದು ಡಿವಿಡೆಂಟು. 2,16,000 ಇಸ್ ದ ಡಿವಿಡೆಂಡ್. ಆ್ಯಂಡ್ ನೆಕ್ಸ್ಟು ನೆಟ್ ಪ್ರೆಸಿಡ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಸೊ ನೆಟ್ ಪ್ರೆಸಿಡ್ಗೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಫ್ಯೂಚರ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟು. ಸೊ ಇಲ್ಲಿ ಫ್ಲೋಟೇಷನ್ ಕಾಸ್ಟು ಹೇಳಿದ್ದಾರೆ ಎಷ್ಟಂತ ಅಂದರೆ ಸ್ಮಿತಾ ಲಿಮಿಟೆಡ್ ವಾಂಟ್ಸ್ ಟು ಇಶ್ಯೂಸ್ 10,000 ನ್ಯೂ ಶೇರ್ಸ್ ಆಫ್ ₹1,100 ಈಚ್ ಅಟ್ ಪಾರ್. ದ ಫ್ಲೋಟೇಷನ್ ಕಾಸ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು 5% ಅಂತ. ಸೊ ಇಲ್ಲಿ ಏನಂತಂದರೆ ಟೋಟಲ್ ಫ್ಯೂಚರ್ ವ್ಯಾಲ್ಯೂನಲ್ಲಿ ಫ್ಲೋಟೇಷನ್ ಕಾಸ್ಟ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಅಂತಂದರೆ 10,000 ಶೇರ್ಸ್ ಇಂಟು 1,100 ಅಂತ ಅಂದರೆ ಎಷ್ಟಾಗುತ್ತೆ ಅಂದರೆ 10,000 × 1,100 ಮಾಡಿದ್ರೆ 10,000 × 1,100 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ 1 crore 10 lakh ಆಗುತ್ತೆ. ಸೊ ಏನಂತ ಅಂದರೆ ಇಲ್ಲಿ 1 crore 10 lakh ಆಗುತ್ತೆ. ಈ ಅಮೌಂಟ್ ಬರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ಫ್ಲೋಟೇಷನ್ ಕಾಸ್ಟ್ನ ಲೆಸ್ ಮಾಡಬೇಕು. ಸೊ ಫ್ಲೋಟೇಷನ್ ಕಾಸ್ಟ್ ಯಾವ ರೀತಿ ಅಂತಂದರೆ ಇಲ್ಲಿ 1 crore 10 lakh ಮೇಲೆ 5% ಫ್ಲೋಟೇಷನ್ ಕಾಸ್ಟ್ನ ತೊಗೋಬೇಕು. 1 crore 10 lakh ಮೇಲೆ 5% ಫ್ಲೋಟೇಷನ್ ಕಾಸ್ಟ್ನ ತೊಗೊಂಡ್ರೆ ಎಷ್ಟಾಗುತ್ತೆ ಅಂದರೆ 5,50,000 ಆಗುತ್ತೆ. ಸೊ 5,50,000 ಇವಾಗ ಏನಂತಂದರೆ 1 crore 10 lakh-ಇಂದ 5,50,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1 crore 4,50,000 ಬರುತ್ತೆ. ಸೊ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟು ಅಂತ ಅಂದರೆ 1 crore 4,50,000 ನೆಟ್ ಪ್ರೆಸಿಡ್ ವ್ಯಾಲ್ಯೂ ಬರುತ್ತೆ. ಸೊ ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು ಡಿ ಎಷ್ಟು ಬಂದಿದೆ ಅಂದರೆ 2,16,000 ಬಂದಿದೆ. ಆ್ಯಂಡ್ ನೆಕ್ಸ್ಟು 2,16,000 ಆ್ಯಂಡ್ ಡಿವೈಡೆಡ್ ಬೈ 1 crore 4,50,000 ಇಂಟು 100. ಜಿ ಅಂತಂದರೆ ಗ್ರೋಯಿಂಗ್ ರೇಟ್ ಎಷ್ಟಿದೆ 8. ಸೊ ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ 2,16,000 ಡಿವೈಡೆಡ್ ಬೈ 1 crore 4,50,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 0.066 ಬರುತ್ತೆ. ಪ್ಲಸ್ 8 ಮಾಡಿದ್ರೆ 10.06 ಬರುತ್ತೆ. ಸೊ ದಿಸ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ 10.06.
ಸೊ ಯಾವ ರೀತಿ ಅಂತಂದರೆ ಫಸ್ಟು ಡಿವಿಡೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಡಿವಿಡೆಂಟ್ ಅಂತಂದರೆ ಟೋಟಲ್ 10,000 ಈಕ್ವಿಟಿ ಶೇರ್ಸ್ಗೆ 20 ರೂಪೀಸ್ ಅಂತಂದರೆ 2 ಲ್ಯಾಕ್ ಆಯಿತು. ಆ 2 ಲ್ಯಾಕ್ ಮೇಲೆ ಗ್ರೋಯಿಂಗ್ ರೇಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? 8% ಅಂದರೆ 16,000. ಸೊ 2 ಲ್ಯಾಕ್ ಪ್ಲಸ್ 16,000 ಮಾಡಿದ್ರೆ ನಮಗೆ ಟೋಟಲ್ ಡಿವಿಡೆಂಟ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ನಮಗೆ ಏನಂತಂದರೆ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಬೇಕು. ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟು ಅಂತಂದರೆ 10,000 ಶೇರ್ಸು ಆಫ್ ರೂಪೀಸ್ 1,100 ಈಚ್ ಅಂತಂದರೆ ಟೋಟಲ್ ನಮಗೆ 1 crore 10 lakh ಬರುತ್ತೆ. ಅದರಲ್ಲಿ 5% ಫ್ಲೋಟೇಷನ್ ಕಾಸ್ಟ್ನ ಲೆಸ್ ಮಾಡಿದ್ರೆ 1 crore 10 lakh ಮೇಲೆ 5% ಲೆಸ್ ಮಾಡಿದ್ರೆ ಅಂದರೆ 5,50,000ನ ಲೆಸ್ ಮಾಡಿದ್ರೆ 1 crore 4,50,000 ಬರುತ್ತೆ. ಸೊ ನಾವು 2,16,000 ಡಿವೈಡೆಡ್ ಬೈ 1 crore 4,50,000 ಇಂಟು 100 ಪ್ಲಸ್ 8% ಅಲ್ಲ, ಇದು ಜಸ್ಟ್ 8 ಅಂತಾನೆ ತಗೋಬೇಕು. 8 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 10.06 ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ವೈಲ್ ಇನ್ ಕೇಸ್ ಆಫ್ ನ್ಯೂ ಈಕ್ವಿಟಿ ಶೇರ್ಸ್ ಅಲ್ಲಿ. ಅಂಡ್ ಸೆಕೆಂಡ್ ಏನು ಕೇಳಿ ಮಾಡಿದ್ದಾರೆ ಅಂತಂದರೆ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಸ್ಯೂಮಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಇಸ್ 2,250 ಪರ್ ಶೇರ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೂ ಕೂಡ ಸೇಮ್ ಫಾರ್ಮುಲಾ ಬರುತ್ತೆ. ಸೊ ಅಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ MP. ಸೊ ಇದು ನೆಟ್ ಪ್ರೆಸಿಡ್ ಅಲ್ಲ, ಏನಂತಂದರೆ ಮಾರ್ಕೆಟ್ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ಇಲ್ಲಿ ಫಾರ್ಮುಲಾ ಏನಂತಂದರೆ ಸೇಮ್ ಇರುತ್ತೆ. ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100 ಪ್ಲಸ್ G ಬರುತ್ತೆ. ಸೊ ಇಲ್ಲಿ ಡಿ ಅಂದರೆ ಡಿವಿಡೆಂಡ್, ಮಾರ್ಕೆಟ್ ಪ್ರೈಸ್ ಆ್ಯಂಡ್ G ಅಂತ ಅಂದರೆ ಗ್ರೋಯಿಂಗ್ ರೇಟ್. ಸೊ ಇವಾಗ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಅಂದರೆ ಸೊ ಫಸ್ಟು ಡಿವಿಡೆಂಟ್ ಸೇಮ್ ಆಲ್ರೆಡಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ ಸೇಮ್ 2,60,000 ಇರುತ್ತೆ. ಈಗ ಮಾರ್ಕೆಟ್ ಪ್ರೈಸ್ನಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 10,000 ಶೇರ್ಸ್ ಇದೆ. ಆ್ಯಂಡ್ ಎಷ್ಟು ಎಕ್ಸ್ಪೆಕ್ಟೆಡ್ ರೇಟು 2,250. 10,000 ಇಂಟು 2,250 ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 10,000 ಇಂಟು 2,250 ಮಾಡಿದರೆ ಟೋಟಲ್ ಇಲ್ಲಿ ಏನಂತ ಅಂದರೆ 2 crore 25 lakh ಬರುತ್ತೆ. 2 crore 25 lakh. ಸೊ ಇವಾಗ 2,16,000 ಡಿವೈಡೆಡ್ ಬೈ 2 crore 25 lakh ಮಾಡಿದ್ರೆ 25 lakh ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.96 ಬರುತ್ತೆ. ಪ್ಲಸ್ 8 0.96 ಪ್ಲಸ್ 8ನ ಹ್ಯಾಡ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 8.96% ಇಸ್ ದ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಟೋಟಲ್ 4 ಮಾರ್ಕ್ಸ್. ಇಲ್ಲಿ 2 ಮೆಥಡ್ ಕೊಟ್ಟಿದ್ದಾರೆ. ಇದು ಸಿಂಪಲ್ ಮೆಥಡ್. ಸೊ ಇದನ್ನೇ ನೀವು ಫಾಲೋ ಮಾಡಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ನೋಡೋಣ. Fifth question is very easy. Suggest which of the following proposals should be accepted using coefficient of variation ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದನ್ನು ಕೋಎಫಿಷಿಯಂಟ್ ವೇರಿಯೇಷನ್ನ ಯೂಸ್ ಮಾಡಿದ್ರೆ ಯಾವ ಪ್ರಾಜೆಕ್ಟ್ ಬೆಸ್ಟ್ ಅಂತ ಹೇಳ್ತಾರೆ. ಪ್ರಪೋಸಲ್ A ಆ್ಯಂಡ್ B ಇದೆ. ಆ್ಯಂಡ್ ಇಲ್ಲಿ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಪ್ರಾಜೆಕ್ಟ್ ಎಗೆ 19,000 ಇದೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 4,500 ಇದೆ. ಪ್ರಾಜೆಕ್ಟ್ ಬಿಗೆ 23,000 NPV ಇದೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 6,200 ಇದೆ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಎಕ್ಸ್ಪೆಕ್ಟೆಡ್ NPV ಆಸ್ ಕನ್ಸಿಡರ್ ಆಸ್ ಮೀನ್ ಕೊಟ್ಟಿದ್ದಾರೆ. ಇಂಟು 100 ಮಾಡಿದ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬರುತ್ತೆ. ಸೊ ಪ್ರಪೋಸಲ್ ಎ. ಸೊ ಇಲ್ಲಿ ಪ್ರಪೋಸಲ್ ಎಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4,500 ಇದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ NPV ಬಂದು 19,000 ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 4,500 ಡಿವೈಡೆಡ್ ಬೈ 19,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 23.68% ಬರುತ್ತೆ. ಅದೇ ರೀತಿ ಪ್ರಪೋಸಲ್ಸ್ ಬಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 6,200 ಇದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ NPV 23,000 ಇದೆ. ಸೊ ಇಲ್ಲಿ 6,200 ಡಿವೈಡೆಡ್ ಬೈ 23,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 26.95% ಬರುತ್ತೆ. 26.95. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದು ಜಾಸ್ತಿ ರಿಸ್ಕಿ ಅಂತ. ಸೊ ಇಲ್ಲಿ ಪ್ರಪೋಸಲ್ ಎ ಆ್ಯಂಡ್ ಪ್ರಪೋಸಲ್ ಬಿಗೆ ಕಂಪೇರ್ ಮಾಡಿದರೆ ಪ್ರಪೋಸಲ್ ಬಿ ಜಾಸ್ತಿ ರಿಸ್ಕಿ ಇದೆ. ಸೊ ಇಲ್ಲಿ ಏನಂತಂದರೆ ಈ ಪ್ರಾಜೆಕ್ಟಲ್ಲಿ 26.95% ಇದೆ. ಇದರಲ್ಲಿ 23.68% ಇದೆ. ಹಾಗಾಗಿ ನಾವು ಈ 2 ಪ್ರಪೋಸಲ್ಸಲ್ಲಿ ಪ್ರಪೋಸಲ್ ಎನ ಪ್ರಿಫರ್ಡ್ ಮಾಡ್ತೀವಿ. ಪ್ರಪೋಸಲ್ ಎ ಈಸ್ ಅಕ್ಸೆಪ್ಟಬಲ್. ಸೊ ಇಲ್ಲಿ ನೀವು ಒಂದು ಕಮೆಂಟನ್ನು ಬರೀಬೇಕು. ಸೊ ಯಾವ ರೀತಿ ಕಮೆಂಟ್ ಅಂತ ಅಂದರೆ ಆಸ್ ದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಪ್ರಪೋಸಲ್ ಬಿ ಈಸ್
more than the proposal A, and proposal B is has higher risky, proposal A is acceptable ಅಂತ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕೊಡುತ್ತೆ. ಸೊ ಇಲ್ಲಿ ಕಮೆಂಟ್ ಅನ್ನ ಬರೀಬೇಕು. ಇಲ್ಲಿ ಜಾಸ್ತಿ ರಿಸ್ಕಿ ಇರೋದು ಯಾವುದು ಜಾಸ್ತಿ ಬರುತ್ತೆ ಪರ್ಸೆಂಟೇಜು ಅದು ಜಾಸ್ತಿ ರಿಸ್ಕಿ ಇರುತ್ತೆ. ಸೊ ಇದಿಷ್ಟನ್ನು ಕೂಡ ಈ ಕ್ವಶನ್. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ಸೊ ಇಲ್ಲಿ ಮೀನ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಎಕ್ಸ್ಪೆಕ್ಟೆಡ್ NPV ಏನಿರುತ್ತೆ ಅದೇ ಮೀನ್ ಅಂಡ್ ಇಂಟು 100 ಮಾಡಿದ್ರೆ ಸೊ ಯಾವ್ದು ಹೈಯೆಸ್ಟ್ ಬರುತ್ತೆ ಅದು ಜಾಸ್ತಿ ರಿಸ್ಕ್ ಇರುತ್ತೆ ಅಂತ. ಅಂಡ್ ನೆಕ್ಸ್ಟ್ ಕ್ವಶನ್, 6th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟೆಡ್ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS ಅಂಡ್ MPS ಫ್ರಮ್ ದ ಫಾಲೋಯಿಂಗ್ ಇಫ್ ಆರ್ಯ ಲಿಮಿಟೆಡ್ ಈಸ್ ಟೇಕಿಂಗ್ ಓವರ್ ಸೂರ್ಯ ಲಿಮಿಟೆಡ್. ಸೊ ಇಲ್ಲಿ ಆರ್ಯ ಲಿಮಿಟೆಡ್ ಅನ್ನೋರು ಸೂರ್ಯ ಲಿಮಿಟೆಡ್ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವೇನಂತ ಅಂದರೆ we have to calculate the exchange ratio under earning per share and market price per share ಮೇಲೆ ನಾವು ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಆರ್ಯ ಲಿಮಿಟೆಡ್, ಸೂರ್ಯ ಲಿಮಿಟೆಡ್. ನೆಟ್ ಸೇಲ್ಸ್ 2 ಕಂಪ್ನಿ ಕೊಟ್ಟಿದ್ದಾರೆ. ನೆಟ್ ಸೇಲ್ಸ್ 2 lakh, ಇಲ್ಲಿ 1,50,000. ಪ್ರಾಫಿಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 30,000 ಆ್ಯಂಡ್ 25,000. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 2 ಕಂಪ್ನಿನಲ್ಲಿ ಎಷ್ಟಿದೆ ಅಂದರೆ 10,000. ಅರ್ನಿಂಗ್ ಪರ್ ಶೇರ್ ಎಷ್ಟು ಅಂತ ಅಂದರೆ 3 ಆ್ಯಂಡ್ ಇಲ್ಲಿ 2.5 ಕೊಟ್ಟಿದ್ದಾರೆ. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಪರ್ ಶೇರು 30 ಆ್ಯಂಡ್ ಸೂರ್ಯ ಲಿಮಿಟೆಡಲ್ಲಿ 20 ಕೊಟ್ಟಿದ್ದಾರೆ. ಪ್ರೈಸ್ ಅರ್ನಿಂಗ್ ರೇಷಿಯೋ 10 ಆ್ಯಂಡ್ 8 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿದೆ EPS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ 30 ಡಿವೈಡೆಡ್ ಬೈ 10 ಅವರೇ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ EPS. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ನು ಅವರೇ ಕೊಟ್ಟಿದ್ದಾರೆ 30 ಆ್ಯಂಡ್ 20. ಸೊ ಇದ್ರ ಮೇಲೆ ನಾವು EPS ರೇಷಿಯೋ ಆ್ಯಂಡ್ MPS ರೇಷಿಯೋ ಎರಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS. ಸೊ ಇದರಲ್ಲಿ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPSಗೆ EPS ಆಫ್ ಟಾರ್ಗೆಟ್ ಕಂಪನಿ ಆ್ಯಂಡ್ EPS ಆಫ್ ಅಕ್ವೈರಿಂಗ್ ಕಂಪನಿ. ಸೊ ಇಲ್ಲಿ ಟಾರ್ಗೆಟ್ ಕಂಪನಿ ಯಾವುದಿದೆ ಅಂತ ಅಂದರೆ ಸೂರ್ಯ ಲಿಮಿಟೆಡ್ ಟಾರ್ಗೆಟ್ ಕಂಪನಿ, ಅಕ್ವೈರಿಂಗ್ ಕಂಪನಿ ಯಾವುದು ಆರ್ಯ ಲಿಮಿಟೆಡ್. ಸೊ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಸೂರ್ಯ ದಿಸ್ ಈಸ್ ಟಾರ್ಗೆಟೆಡ್ ಕಂಪನಿ, ದಿಸ್ ಈಸ್ ಅಕ್ವೈರಿಂಗ್ ಕಂಪನಿ. ಸೊ ಇಲ್ಲಿ ನೋಡಿ ಎಷ್ಟಿದೆ ಅಂತಂದರೆ ಟಾರ್ಗೆಟೆಡ್ ಕಂಪನಿ ಎಷ್ಟಿದೆ 2.5 ಇದೆ, ಅಕ್ವೈರಿಂಗ್ ಕಂಪನಿ 3 ಇದೆ. ಸೊ ಇಲ್ಲಿ 2.5 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನೋಡಿ 2.5 ಡಿವೈಡೆಡ್ ಬೈ 3 ಮಾಡಿದ್ರೆ 0.833 ಬರುತ್ತೆ, 0.833. ಆ್ಯಂಡ್ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಟು ಟಾರ್ಗೆಟ್ ಕಂಪನಿ. ಸೊ ನಂಬರ್ ಆಫ್ ಶೇರ್ ಇಶ್ಯೂಡ್ ಟು ಟಾರ್ಗೆಟ್ ಕಂಪನಿ ಎಷ್ಟಿದೆ ಅಂತಂದರೆ 10,000 ಇಂಟು 10,000 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಟೋಟಲ್ 8,330 ಶೇರ್ಸ್ ಆಗುತ್ತೆ. ಸೊ ಇದಿಷ್ಟು ಬಂದು ಯಾವುದಂತಂದರೆ EPS ಆಯಿತು. ಇವಾಗ MPS ಯಾವ ರೀತಿ ಅಂದರೆ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ MPS ಅಂತಂದರೆ MP ಆಫ್ ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಆಫ್ ಅಕ್ವೈರಿಂಗ್ ಕಂಪನಿ. ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಸೂರ್ಯ ಲಿಮಿಟೆಡ್ 20 ಇದೆ, ಅಕ್ವೈರಿಂಗ್ ಕಂಪನಿ 30 ಇದೆ. ಸೊ 20 ಡಿವೈಡೆಡ್ ಬೈ 30 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.66 ಬರುತ್ತೆ. 20 ಡಿವೈಡೆಡ್ ಬೈ 30 ಮಾಡಿದ್ರೆ ಎಷ್ಟು ಬರುತ್ತೆ 0.66 ಬರುತ್ತೆ. ಸೊ ಇವಾಗ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಟು ಟಾರ್ಗೆಟ್ ಕಂಪನಿ ಶೇರ್ಸ್ ಎಷ್ಟಿದೆ ಅಂತ ಅಂದರೆ ಸೊ ಇಲ್ಲಿ 10,000 ಶೇರ್ಸ್ ಇದೆ. ಸೊ 10,000 ಇಂಟು 10,000 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ ಸೊ 6,666 ಬರುತ್ತೆ. ಸೊ ಇದಿಷ್ಟು ಕೂಡ 6,666 ಶೇರ್ಸ್. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಮಾರ್ಕ್ಸ್. ಜಸ್ಟ್ ಅವರು EPS ಆ್ಯಂಡ್ MPSನ ಕೇಳಿದ್ದಾರೆ. ಸೊ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ ಶೇರ್ಗೆ ಎಷ್ಟು ಕೊಡ್ತಾರೆ ಅಂತ 4 ಮಾರ್ಕ್ಸ್. ಈ ವಿಡಿಯೋದಲ್ಲಿ ಸೆಕ್ಷನ್ A ಆ್ಯಂಡ್ ಸೆಕ್ಷನ್ Bನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ವಿಡಿಯೋದಲ್ಲಿ ಸೆಕ್ಷನ್ C ಕಂಪ್ಲೀಟ್ 5 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ, ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್.